ನಮಸ್ಕಾರ ಎಲ್ಲರಿಗೂ. ಬನ್ನಿ ಇವತ್ತು ತುಂಬಾನೇ ರುಚಿಕರವಾದಂತ ಟೇಸ್ಟಿ ಆದಂತ ಆರೋಗ್ಯಕರವಾದಂತ ಎರಡು ರೀತಿಯ ಪಲ್ಯಗಳು ಯಾವ್ಯಾವು ಅಂತೀರಾ? ಬೀಟ್ರೋಟ್ ಇಂದ ನಾವು ಇವತ್ತು ಎರಡು ರೀತಿಯ ಡಿಫ್ರೆಂಟ್ ಆಗಿ ಸಿಂಪಲ್ ಆಗಿ ಬೇಗನೆ ಮಾಡುವಂತ ಪಲ್ಯಗಳನ್ನ ತೋರಿಸ್ತಾ ಇದ್ದೀನಿ. ಚಪಾತಿ, ರೊಟ್ಟಿ, ಅನ್ನ ಮತ್ತು ಪೂರಿಯ ಜೊತೆಗೂ ಸಹ ತುಂಬಾನೇ ರುಚಿಯಾಗಿರುತ್ತೆ, ಟೇಸ್ಟಿ ಏನೋ ಸಹ ಇರುತ್ತೆ. ಅಷ್ಟೇ ಅಲ್ಲ, ಈ ತರ ಡಿಫ್ರೆಂಟ್ ಆಗಿ ಮಾಡ್ಕೊಟ್ರೆ ಮಕ್ಕಳು ಸಹ ಇಷ್ಟಪಟ್ಟು ಸಹ ತಿಂತಾರೆ. ಸಿಂಪಲ್ ಆಗಿ ಮಾಡುವಂಥದ್ದು, ಹೆಚ್ಚಿಗೆ ಸಾಮಗ್ರಿಗಳು ಬೇಡ, ಏನು ಬೇಡ. ನೋಡಿ, ನಾನು ಬೀಟ್ರೋಟ್ ಅನ್ನ ತಗೊಂಡಿದ್ದೀನಿ. ಬನ್ನಿ ಫಸ್ಟ್ ಈ ಬೀಟ್ರೋಟ ಮೇಲಿಂದ ತೊಳೆದು ಮತ್ತೆ ಸಿಪ್ಪೆನೆಲ್ಲ ತೆಗಿಯೋಣ. ನೋಡಿ, ನಾನೊಂದು 6 ಬೀಟ್ರೋಟ್ ಅನ್ನ ತಗೊಂಡಿದ್ದೀನಿ. ಬನ್ನಿ ಇವಾಗ ಹೇಗ್ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ನೋಡಿ, ನಾವು ಪೂರ್ತಿ ತೊಳೆದು ಮತ್ತೆ ಮೇಲಿನ ತೊಟ್ಟನ್ನು ಸಹ ತೆಗೆದು ಸಿಪ್ಪೆಯನ್ನ ಹೆರ್ಕೊಳ್ಳೋಣ. ತುಂಬಾ ರುಚಿಯಾಗಿರುತ್ತೆ, ಸಿಂಪಲ್ ಆಗಿರುತ್ತೆ. ಲಂಚ್ ಬಾಕ್ಸ್ಗಳಿಗೂ ಸಹ ಮಕ್ಕಳಿಗೆ ಹಾಕೊಡ್ಬಹುದು. ನೋಡಿ, ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗೂ ಇರುತ್ತೆ. ಹೆಚ್ಚಿಗೆ ಮಸಾಲೆ ರುಬ್ಬೋದು ಬೇಡ, ಏನು ಬೇಡ, ಬೇಗನೆ ಮಾಡುವಂಥದ್ದು. ನೋಡಿ, ಇವಾಗ ನಾನು 2 ಬೀಟ್ರೋಟಿನ ಮೇಲಿರುವಂತ ಸಿಪ್ಪೆನೆಲ್ಲ ತೆಗೆದು ಈಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾವು ಇದನ್ನ ತುರಿಯ ಮಣೆಯಲ್ಲಿ ತುರ್ಕೊಳ್ಳೋಣ. ಇದು ತುಂಬಾನೇ ಸಿಂಪಲ್ ಆಗಿ ಬೇಗನೆ ಮಾಡುವಂಥದ್ದು. ಮಕ್ಕಳು ಸಹ ಇದನ್ನ ಇಷ್ಟಪಟ್ಟು ಸಹ ತಿಂತಾರೆ. ನೋಡಿ, ಅಷ್ಟನ್ನು ನಾನು ತುರ್ಕೊಳ್ತಾ ಇದ್ದೀನಿ ಈ ರೀತಿಯಲ್ಲಿ. ತುಂಬಾ ದಪ್ಪನೂ ಅಲ್ಲ, ಸಣ್ಣದ್ರಾಗೂ ಅಲ್ಲ, ಮೀಡಿಯಂ ಇರೋದ್ರಲ್ಲಿ ನಾನು ತುರ್ಕೊಂಡಿದ್ದೀನಿ. ಎಲ್ಲದನ್ನೂ ಸಹ ನಾನು ತುರ್ಕೊಂಡಿದ್ದೀನಿ. ಬನ್ನಿ, ಒಂದು ಬಾಣ್ಲಿಯನ್ನು ಇಟ್ಟು ಬಾಣ್ಲಿ ಕಾದ ಮೇಲೆ ಅದಕ್ಕೆ 3 ರಿಂದ 4 ಸ್ಪೂನ್ ಅಷ್ಟು ಎಣ್ಣೆ ಕಾದ ಮೇಲೆ ಅದಕ್ಕೆ 1 ಸ್ಪೂನ್ ಸಾಸಿವೆ ಚಟ ಚಟ ಅಂದ ಮೇಲೆ ಅದಕ್ಕೆ ನಾವು 1 ಸ್ಪೂನ್ ಜೀರಿಗೆ, ಕಡಲೆಬೇಳೆ 1 ಸ್ಪೂನ್. ಸ್ವಲ್ಪ ಕಡಲೆಬೇಳೆ ಜಾಸ್ತಿ ಇದ್ರೇನೆ ಚೆನ್ನಾಗಿರುತ್ತೆ, ಯಾಕೆಂದ್ರೆ ಕಟಕಟ ಅಂತ ಕಡಿತಾ ಇದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಕಡಲೆಬೇಳೆ ಜಾಸ್ತಿ ಹಾಕೊಂಡ್ರು ನಡೆಯುತ್ತೆ. ನೋಡಿ, ಕಡಲೆಬೇಳೆ ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ಳೋಣ. ಆಮೇಲೆ ಇದಕ್ಕೆ ನಾವು ಕರಿಬೇವು ಸೊಪ್ಪು, ಒಂದು 3 ರಿಂದ 4 ಹಸಿಮೆಣಸಿನ್ಕಾಯಿ. ಮಕ್ಳಿಗೆ ಖಾರ ಜಾಸ್ತಿ ಬೇಡ ಅನ್ನೋರು ಹಸಿಮೆಣಸಿನ್ಕಾಯಿನ ಕಡಿಮೆನೆ ಹಾಕ್ಬೋದು. ನಾನು ಉದ್ದುದ್ದವಾಗಿ ಹೆಚ್ಚಿದ್ದೀನಿ ಹಸಿಮೆಣಸಿನ್ಕಾಯಿನ. ಬೇಕು ಅನ್ನೋರು ಸಣ್ಣದಾಗೂ ಸಹ ಹೆಚ್ಕೋಬಹುದು. ಈರುಳ್ಳಿ, ಸಣ್ಣದಾಗಿ ಹೆಚ್ಚಿರುವಂತ ಈರುಳ್ಳಿ, ಹಸಿ ಘಮ ಘಮ ಹೋಗೋವರೆಗೂ ಈರುಳ್ಳಿ, ಹಸಿಮೆಣಸಿಗೆ, ಕರಿಬೇವು ಸೊಪ್ಪು ಎಲ್ಲವನ್ನೂ ಸಹ ನಾವು ಹುರ್ಕೊಳ್ಳೋಣ. ಆಮೇಲೆ ಇದನ್ನು ಹುರಿದ ಆದ ಮೇಲೆ ಇದಕ್ಕೆ ನಾವು ತುರ್ದಿ ಇಟ್ಕೊಂಡಿರುವಂತ ಬೀಟ್ರೋಟ್ ಅನ್ನು ಸಹ ಹಾಕೊಳ್ಳೋಣ. ಅಂದ್ರೆ ಸಿಂಪಲ್ ಆಗಿ, ಹೆಚ್ಚಿಗೆ ಸಾಮಾನ ಬೇಡ, ಮಸಾಲೆ ಬೇಡ, ಏನು ಬೇಡ. ಇದನ್ನು ನಾವು ಸಿಂಪಲ್ ಆಗಿ ಬೇಗನೆ ಮಾಡ್ಕೊಳ್ಳೋಣ. ಈಗ ತುರ್ದಿರುವಂತ ಬೀಟ್ರೋಟ್ ಅನ್ನು ಸಹ ನಾನು ಹಾಕೊಳ್ತಾ ಇದ್ದೀನಿ. ನೋಡಿ, ಬೇಗನೆ ಆಗೋಗುತ್ತೆ. ಚಪಾತಿಗಂತೂ ಇದು ಹಾಕೊಂಡು ತಿಂದ್ರಂತೂ ಇನ್ನೂ ರುಚಿಯಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ನಾವು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಉದ್ರುದ್ರಾಗಿರೋದ್ರಿಂದ ನಾವು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಉದ್ರುದ್ರಾಗೂ ಸಹ ಆಗುತ್ತೆ. ಇದನ್ನ ಬಹಳ ಹೊತ್ತು ಮಾಗ್ಸೋದು ಬೇಡ, ಒಂದು 5 ನಿಮಿಷ ಮಾಗಿಸ್ಕೊಂಡ್ರೆ ಸಾಕು. ನೋಡಿ, ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಂಡಾಗಿದೆ. ಇದಕ್ಕೆ ನಾವಿವಾಗ ಸ್ವಲ್ಪ ಕಾಯಿ ತುರಿ, ಹಾಗೆ ಕೊತ್ತಂಬರಿ ಸೊಪ್ಪು, ನಿಂಬೆ ಹಣ್ಣಿನ ರಸ ಹಾಕೊಂಡ್ರೆ ತುಂಬಾನೇ ರುಚಿ, ಹಾಗೆ ಟೇಸ್ಟಿನೂ ಕೊಡುತ್ತೆ. ಅಷ್ಟೇ ಅಲ್ಲ, ಬೇಗನೆ ಮಾಡುವಂಥದ್ದು, ಸಿಂಪಲ್ ಆಗಿ ಮಾಡುವಂಥದ್ದು. ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ ತುರಿ ಹಾಕೊಂಡು ಇವಾಗ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನ ಇವಾಗ ನಾವು ಪೂರ್ತಿಯಾಗಿ ಮಿಕ್ಸ್ ಮಾಡಿಕೊಂಡು ಸಣ್ಣ ಉರಿಯಲ್ಲೇ, ಮೀಡಿಯಂ ಉರಿಯಲ್ಲೇ ಒಂದು 5 ನಿಮಿಷ ಮಾಗಿಸ್ಕೊಂಡ್ರೆ ಸಾಕು. ಯಾಕೆಂದ್ರೆ ನಾವು ತುರ್ಕೊಂಡಿರೋದ್ರಿಂದ ಬೇಗನೆ ಮಾಗುತ್ತೆ, ಸ್ವಲ್ಪ ಉದ್ರುದ್ರಾಗೂ ಸಹ ಆಗುತ್ತೆ. ನೋಡಿ, ಪೂರ್ತಿಯಾಗಿ ನಾವು ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ನಿಂಬೆ ಹಣ್ಣಿನ ರಸವನ್ನು ಸಹ ಹಾಕೊಳ್ಳೋಣ. ಸಿಂಪಲ್ ಆಗಿ ಬೇಗನೆ ಆಗುತ್ತೆ. ಮಕ್ಕಳಂತೂ ಸಹ ಇದನ್ನ ಇಷ್ಟಪಟ್ಟು ಸಹ ತಿಂತಾರೆ. ಉದ್ರುದ್ರವಾಗಿ ಮಾಡಿರುವಂತ ಬೀಟ್ರೋಟ್ ಪಲ್ಯ ಇವಾಗ ರೆಡಿಯಾಗಿದೆ. ನೋಡಿ, ಸಿಂಪಲ್ ಆಗಿ ಬೇಗನೆ ಮಾಡುವಂತ ಪಲ್ಯ ರೆಡಿ. ನೆಕ್ಸ್ಟ್ 2ನೇ ಪಲ್ಯ
ಬೀಟ್ರೋಟ್ ಪಲ್ಯನೇ, ಆದ್ರೆ ರುಬ್ಬೋದ್ ಬೇಡ, ಏನು ಬೇಡ, ಅದು ಸಿಂಪಲ್ ಆಗಿ ಬೇಗನೆ ಮಾಡ್ಬೋದು. ಇವಾಗ ಉದ್ರುದ್ರವಾಗಿ ಮಾಡಿರುವಂತ ಪಲ್ಯ ಇವಾಗ ರೆಡಿ ಆಯ್ತು. ನೆಕ್ಸ್ಟ್ ಇನ್ನು 2 ಬೀಟ್ರೋಟ್ ಅನ್ನ ತಗೊಂಡಿದ್ದೀನಿ. ಬೀಟ್ರೋಟಿನ ಮೇಲಿರುವ ಭಾಗವನ್ನ ತೆಗೆದು ಇದನ್ನು ಸಹ ಮೇಲಿರುವಂತ ಸಿಪ್ಪೆನೆಲ್ಲ ನಾವು ತೆಗಿತಾ ಇದೀವಿ. ಇದೇ ರೀತಿಯಲ್ಲೇ ನಾವು ಎರಡನ್ನು ಸಹ ಮೇಲಿರುವ ಸಿಪ್ಪೆಯನ್ನ ತೆಗೆದು ಈಗ ರೆಡಿ ಮಾಡಿ ಇಟ್ಕೊಂಡಿದೀವಿ. ಇದನ್ನ ನಾವು ಇವಾಗ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳೋಣ. ನೋಡಿ, ಸಣ್ಣದಾಗಿ ಹೆಚ್ಕೋಬೇಕು. ಎಲ್ಲವನ್ನೂ ಸಹ ನಾವು 2 ಬೀಟ್ರೋಟ್ ಅನ್ನ ನಾವು ಸಣ್ಣದಾಗಿ ಹೆಚ್ಕೊಳ್ಳೋಣ. ಸಿಂಪಲ್ ಆಗಿ ಬೇಗನೆ ಆಗುತ್ತೆ, ಅಷ್ಟೇ ಟೇಸ್ಟ್ ಏನು ಸಹ ಕೊಡುತ್ತೆ. ರುಬ್ಬೋದ್ ಬೇಡ. ಇದನ್ನು ಸಹ ನಾವು ಹಾಗೆ ಮಸಾಲೆಯನ್ನ ಹಾಕಿ ಉಪ್ಪು ಖಾರ ಹಾಕಿ ಮಾಡಿದ್ರೆ ಅದು ಸಹ ಅಷ್ಟೇ ಟೇಸ್ಟಿಯನ್ನ ಕೊಡುತ್ತೆ. ನೋಡಿ, ನಾನು ಒಂದು ಕುಕ್ಕರ್ ಅನ್ನ ತಗೊಂಡು ಬೇಗನೆ, ಅಂದ್ರೆ ಇನ್ನೂ ಬೇಗ ಹೇಗ್ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಒಂದು ಕುಕ್ಕರ್ ಅನ್ನ ತಗೊಂಡು ಕುಕ್ಕರಿಗೆ ನಾವು ಒಂದು 3 ರಿಂದ 4 ಸ್ಪೂನ್ ಅಷ್ಟು ಎಣ್ಣೆ ಕಾದ ಮೇಲೆ ಅದಕ್ಕೆ 1 ಸ್ಪೂನ್ ಸಾಸಿವೆ. ನಾನು ನೋಡಿ ಡೈರೆಕ್ಟ್ ಆಗು ಮಾಡ್ಬೋದು. ಡೈರೆಕ್ಟ್ ಆಗಿ ಮಾಡಿದ್ರೆ ಲೇಟ್ ಆಗ್ಬಿಡುತ್ತೆ, ಬೇಯೋದು ಸಹ ಲೇಟ್ ಆಗುತ್ತೆ ಬೀಟ್ರೋಟ್. ಅದರಿಂದ ಡೈರೆಕ್ಟ್ ಆಗಿ ಕುಕ್ಕರ್ ಅಲ್ಲಿ ಹಾಕಿ ಮಾಡಿದ್ರೆ ಬೇಗನೆ ಆಗುತ್ತೆ. ಕರ್ಬೇವು ಸೊಪ್ಪು, ಈರುಳ್ಳಿ ಹಾಕಿ ಹಸಿ ವಾಸನೆ ಹೋಗೋವರೆಗೂ, ಘಮ ಹೋಗೋವರೆಗೂ ಇದನ್ನ ಹುರ್ಕೊಳ್ಳೋಣ. ಆಮೇಲೆ ಇದಕ್ಕೆ ನಾನು 2 ಟೊಮೊಟೊ ಹಣ್ಣನ್ನು ಸಹ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದೀವಿ. ಟೊಮೊಟೊ ಹಣ್ಣು ಇದನ್ನು ಹಾಕಿ ನಾವಿವಾಗ ಮೆತ್ತಗಾಗೋವರೆಗೂ ಸ್ವಲ್ಪ ಹುರ್ಕೊಳ್ಳೋಣ ಎಣ್ಣೆಯಲ್ಲೇ. ಆಮೇಲೆ ನಾವು ಸಣ್ಣದಾಗಿ ಹೆಚ್ಚಿರುವಂತ ಬೀಟ್ರೋಟ್ ಅನ್ನು ಸಹ ಹಾಕೊಳ್ತಾ ಇದ್ದೀವಿ. ನೋಡ್ರಿ, ಡೈರೆಕ್ಟ್ ಆಗಿ ಬೇಯಿಸೋಕೆ ಹೋದ್ರೆ ಬೇಯೋ ತನಕ ಕಾಯ್ಬೇಕು, ಲೇಟ್ ಆಗ್ಬಿಡುತ್ತೆ. ಈ ರೀತಿಯಲ್ಲಿ ಮಾಡಿ ಎಲ್ಲಾ ಮಸಾಲೆನೂ ಹಾಕಿ ಒಂದೇ ಸಲ ಕುಕ್ಕರ್ ಅನ್ನ ಕೂಗಿಸಿ ಬೇಗನೆ ಆಗೋಗುತ್ತೆ. ನೋಡಿ, ಇವಾಗ ಹಾಕಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಬೀಟ್ರೋಟ್ ಅನ್ನು ಸಹ ಹಾಕಿ ಮಿಕ್ಸ್ ಮಾಡಿ ಇದಕ್ಕೆ 1 ಲೋಟ ನೀರು, ಜಾಸ್ತಿ ಹಾಕೋದ್ ಬೇಡ ಬೇಯೋದಕ್ಕೆ, 1 ಲೋಟ ನೀರು ಹಾಕಿದ್ರೆ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕೊಳ್ಳೋಣ. ಖಾರದ ಪುಡಿ, ಅಚ್ಚ ಖಾರದ ಪುಡಿ. ನಿಮಗೆ ಖಾರ ಜಾಸ್ತಿ ಬೇಕು ಅನ್ನೋರು ಖಾರದ ಪುಡಿನ ಜಾಸ್ತಿ ಹಾಕೋಬಹುದು, ಇಲ್ಲ ಖಾರ ಕಡಿಮೆ ಬೇಕು ಅನ್ನೋರು ಖಾರದ ಪುಡಿನ ಕಡಿಮೆ ಹಾಕೋಬಹುದು. 1 ಸ್ಪೂನ್ ಅಷ್ಟು ಸಾಂಬಾರ್ ಪುಡಿ, ಮನೆಯಲ್ಲೇ ಮಾಡಿರುವಂತ ಸಾಂಬಾರ್ ಪುಡಿ 1 ಸ್ಪೂನು. ಹಾಗೆ ಕುಶಿನಿ ಕಾಳನ್ನ ನಾವು ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ವಿ, ಕುಶಿನಿ ಕಾಳನ್ನು ಸಹ 1 ಸ್ಪೂನು. ಹಾಗೆ ನಾವು ಶೇಂಗಾ ಪುಡಿಯನ್ನು ಸಹ ಮಾಡಿಟ್ಕೊಂಡು ಶೇಂಗಾ ಪುಡಿನೂ ಸಹ 1 ಸ್ಪೂನ್ ಅನ್ನ ಹಾಕಿ, ಕಾಯಿ ತುರಿ, ಸ್ವಲ್ಪ ಕಾಯಿ ತುರಿ, ನಿಮಗೆ ಕಾಯಿ ತುರಿ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ. ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಹೆಚ್ಚಿರುವಂತ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಸಿಂಪಲ್ ಆಗಿ ಬೇಗನೆ ಆಗುತ್ತೆ. ಸ್ವಲ್ಪ ಬೇಯೋ ತನಕ ಕಾಯ್ಬೇಕು ಅಂತಿಲ್ಲ. ಕುಕ್ಕರ್ ಅಲ್ಲಿ ಹಾಕಿ ಬೇಯಿಸ್ಬಿಟ್ರೆ 10 ನಿಮಿಷಕ್ಕೆ ಸಹ ಆಗುತ್ತೆ. ಬೇಗನೆ ಮಾಡುವಂತ ಬೀಟ್ರೋಟ್ ಪಲ್ಯದ ರೆಸಿಪಿಗಳು ಸಹ ಇವಾಗ ರೆಡಿ ಆಗ್ತಾ ಇದೆ. ನೋಡಿ, ಇದನ್ನ ನಾವು 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಬೀಟ್ರೋಟ್ ಪಲ್ಯ ಇವಾಗ ರೆಡಿ. ತುಂಬಾನೇ ರುಚಿಯಾದಂತ ಟೇಸ್ಟಿಯಾದಂತ ಬೀಟ್ರೋಟ್ ಪಲ್ಯ, ಬೇಗನೆ ಪಟಾಪಟ್ ಅಂತ ಮಾಡುವಂತ ಬೀಟ್ರೋಟ್ ಪಲ್ಯಗಳು ಸಹ ಇವಾಗ ರೆಡಿ. ತುಂಬಾನೇ ರುಚಿ, ಅಷ್ಟೇ ಟೇಸ್ಟಿಯನ್ನು ಸಹ ಕೊಡುತ್ತೆ. ನೋಡಿ, ಪಲ್ಯ ಹಾಗೆ ಡ್ರೈ ಪಲ್ಯ, ಉದ್ರುದ್ರವಾಗಿ ಮಾಡಿರುವಂತ ಪಲ್ಯನೂ ಸಹ ಇವಾಗ ರೆಡಿ ಆಗಿದೆ. ಈ ಪಲ್ಯಗಳು ಅನ್ನಕ್ಕೆ, ಚಪಾತಿ, ರೊಟ್ಟಿ, ಪೂರಿ ಎಲ್ಲದ್ರ ಜೊತೆಗೂ ತುಂಬಾನೇ ರುಚಿಯನ್ನ ಕೊಡುತ್ತೆ. ಹಾಗೆ ಡ್ರೈ ಪಲ್ಯ ಚಪಾತಿ ಜೊತೆಗೂ ಸಹ ತುಂಬಾನೇ ರುಚಿಯಾಗಿರುತ್ತೆ. ಮಕ್ಕಳಂತೂ ಈ ಪಲ್ಯನ ಇಷ್ಟಪಟ್ಟು ಸಹ ತಿಂತಾರೆ. ನೋಡಿ, ಬೀಟ್ರೋಟ್ ಇಂದ ಮಾಡಿರುವಂತ 2 ಪಲ್ಯಗಳು ಸಹ ಇವಾಗ ರೆಡಿಯಾಗಿದೆ. ಯಾರಿಗೆಲ್ಲ ನಮ್ಮ ಚಾನಲ್ ಇಷ್ಟ ಆಯ್ತು ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಬೀಟ್ರೋಟ್ ಇಂದ ಮಾಡಿರುವಂತ 2 ರೀತಿಯ ಪಲ್ಯಗಳು ಸಹ ಇವಾಗ ರೆಡಿ ಆಗಿದೆ. ತುಂಬಾನೇ ರುಚಿಯಾದಂತ ಟೇಸ್ಟಿ ಆದಂತ ಪಲ್ಯಗಳು ಸಹ ಈಗ ರೆಡಿ. ಅನ್ನದ ಜೊತೆಗೆ ರೊಟ್ಟಿ, ಚಪಾತಿ, ಹಾಗೆ ಇದು ಪೂರಿ ಜೊತೆಗೆ ತಿಂದ್ರು ಸಹ ತುಂಬಾನೇ ರುಚಿಯನ್ನ ಕೊಡುತ್ತೆ. ನೋಡಿ, ನಾವಿವಾಗ ಚಪಾತಿ ಜೊತೆಗೆ 2 ರೀತಿಯ ಮಾಡಿರುವಂತ ಬೀಟ್ರೋಟ್ ಪಲ್ಯ
ರೆಡಿ. ಥ್ಯಾಂಕ್ ಯು. ಬಾಯ್.